ಮತ್ತೊಂದು ಕಡೆ ಕೆಪಿಎಸ್ಸಿ ಹಗರಣದ ವಿರುದ್ಧ ಇವತ್ತು ಎಬಿವಿಪಿ ಪ್ರತಿಭಟನೆಯನ್ನ ನಡೆಸಿತು. ವಿದ್ಯಾರ್ಥಿಗಳ ಬೆಂಗಳೂರು ಚಲೋ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾ ಕೂಡ ನಡೆದು ಹೋಯಿತು. ಅದರಲ್ಲೂ ಈ ಪೊಲೀಸರು ವಿದ್ಯಾರ್ಥಿನಿಯರ ವಿಚಾರವಾಗಿ ಎಳೆದಾಡದಂಥ ರೀತಿ, ಅವರ ನಡವಳಿಕೆ, ಮಾಧ್ಯಮದವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ತೋರಿಸಿದಂಥ ಆ ದೌಲತ್ತು, ದುರಹಂಕಾರ, ಇದು ಇವತ್ತು ಬಹಳ ಹೈಲೈಟ್ ಆದಂತಹ ಸಂಗತಿಗಳಾಗಿತ್ತು. ಇದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಮೂಡುವಂಥ ರೀತಿಯಾಗಿತ್ತು. ಈ ಬೆಳವಣಿಗೆಗಳ ನಡುವೆ ಸಿಐಡಿ ತನಿಖೆ ಚುರುಕಾಗಿದ್ದು ಕೆಪಿಎಸ್ಸಿ ಕಚೇರಿಯಲ್ಲಿ ಇಂಚಿಂಚು ಶೋಧ ನಡೆಸಲಾಗ್ತಾ ಇದೆ. ಕೆಪಿಎಸ್ಸಿ ಹಗರಣದ ವಿರುದ್ಧ ರೊಚ್ಚಿಗೆದ್ದ ಎಬಿವಿಪಿ. ಬೆಂಗಳೂರು ಚಲೋ, ಫ್ರೀಡಂ ಪಾರ್ಕ್ನಲ್ಲಿ ಧರಣಿ. ಕೆಪಿಎಸ್ಸಿ ಹಗರಣದ ವಿರುದ್ಧ ಎಬಿವಿಪಿ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರು ಚಲೋ ಹೆಸರಿನಲ್ಲಿ ಸಮರ ಸಾರಿದ ವಿದ್ಯಾರ್ಥಿ ಸಂಘಟನೆ ಕೆಪಿಎಸ್ಸಿ ಹಗರಣದಲ್ಲಿ ಭಾಗಿಯಾದಂತವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಪ್ರಕರಣದ ತನಿಖಾ ಹೊಣೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ರು. ಮಹಿಳಾ ವಿದ್ಯಾರ್ಥಿಗಳು ರಸ್ತೆಯಲ್ಲೇ ಮಲಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿನಿಯರನ್ನ ಎಳೆದಾಡಿದ ಖಾಕಿ, ಪ್ರಶ್ನಿಸಿದ್ರೆ ಮಾಧ್ಯಮದ ಮೇಲೂ ದರ್ಪ. ಪ್ರತಿಭಟನೆ ವೇಳೆ ಮಹಿಳಾ ವಿದ್ಯಾರ್ಥಿಗಳನ್ನ ಪೊಲೀಸರು ಎಳೆದಾಡಿದ ದೃಶ್ಯ ಕಂಡುಬಂತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರು ಮಾಧ್ಯಮದವರ ಮೇಲೂ ದರ್ಪ ತೋರಿದ್ದಾರೆ. ಕೇವಲ ಫ್ರೀಡಂ ಪಾರ್ಕ್ ಮಾತ್ರ ಅಲ್ಲ, ಸಿಎಂ ಗೃಹ ಕಚೇರಿ ಕೃಷ್ಣ ಬಳಿಯೂ ಎಬಿವಿಪಿ ಪ್ರತಿಭಟನೆ ಮಾಡಿದೆ. ರಸ್ತೆಯಲ್ಲೇ ತಳ್ಳಾಟ, ನೂಕಾಟ ನಡೆದಿದೆ. ಪೊಲೀಸರ ನಡೆಗೆ ಕಾಂಗ್ರೆಸ್ ಸಂಸದ ಸುನಿಲ್ ಬೋಸ್ ಕೂಡ ಕಿಡಿಕಾರಿದ್ರೆ, ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕೂಡ ಸರ್ಕಾರ ಅಮಾನುಷವಾಗಿ ನಡೆದುಕೊಂಡಿದೆ ಅಂತ ಕುಟುಕಿದ್ರು. ಶಾಂತಿಯುತ ಪ್ರತಿಭಟನೆ ಮಾಡಿದವ್ರು ನ್ಯಾಯ ಕೇಳ್ತಿದೆ, ಯಾಕಂದ್ರೆ ಅದು ಭವಿಷ್ಯದ ಪ್ರಶ್ನೆ ಅವ್ರದ್ದು. ಅಮಾನುಷ್ಯವಾಗಿ ಕರ್ನಾಟಕದ ಸರ್ಕಾರ ನಡ್ಕೊಂಡಿದೆ. ಅವರು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು, ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು, ನ್ಯಾಯಯುತ ತನಿಖೆ ಆಗಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದವರು. ಅವರ ವಿರುದ್ಧ ದೌರ್ಜನ್ಯ ನಡೆಸೋದ್ರ ಮೂಲಕ ಈ ಸರ್ಕಾರ ಭ್ರಷ್ಟರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದೆ. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ದಾಳಿ. ವಿದ್ಯಾರ್ಥಿಗಳ ಪ್ರತಿಭಟನೆ ನಡುವೆ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ದಾಳಿ ಮಾಡಿದೆ. ತನಿಖೆ ವೇಳೆ ಕಂಡುಬಂದ ಅಂಶಗಳ ಆಧಾರದ ಮೇಲೆ 2ನೇ ಬಾರಿ ರೇಡ್ ಮಾಡಿದೆ. ಇಡಿ ವಿಚಾರಣೆ ವೇಳೆ ಕೆಲವರು ತಪ್ಪೊಪ್ಪಿಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಅಭ್ಯರ್ಥಿಗಳಿಗೂ ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿ ಸೂಚನೆಯನ್ನ ಕೊಟ್ಟಿದೆ. 329 ವಿದ್ಯಾರ್ಥಿಗಳಿಗೆ ಮತ್ತೆ ನೋಟಿಸ್ ನೀಡಿದ್ದಾರೆ. ಶಿವಶಂಕರಪ್ಪ ಅಮಾನತು ಆದೇಶಕ್ಕೆ ರಾಜ್ಯಪಾಲರು ಸಹಿ. ಶಿವಶಂಕರಪ್ಪ ಅಮಾನತು ಆದೇಶವನ್ನ ಹೈಕೋರ್ಟ್ ರದ್ದು ಮಾಡಿತ್ತು. ಇದಾದ ಬಳಿಕ ಸಚಿವ ಸಂಪುಟ ಶಿವಶಂಕರಪ್ಪ ಅಮಾನತಿಗೆ ಮತ್ತೆ ಶಿಫಾರಸು ಮಾಡಿತ್ತು. ಈ ಶಿಫಾರಸಿಗೆ ರಾಜ್ಯಪಾಲರು ಮತ್ತೆ ಸಹಿ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲೇ ಅಮಾನತು ಆದೇಶ ಹೊರಬೀಳಲಿದೆ. ವಿನಯ್ ಕಾಶಪ್ಪನವರ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು.